ಯೋಗಿತಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಪಡ್ಡು. ಇದನ್ನು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು 2 ಕಪ್ ಅಕ್ಕಿ, 1 ಟೀ ಸ್ಪೂನ್ ಮೆಂತೆಕಾಳು, ಇದನ್ನೆರಡು ಜೊತೆಗೆ ನೆನೆಸಿದ್ದೀನಿ. ನೆಕ್ಸ್ಟ್ 1 ಕಪ್ ಉದ್ದಿನಬೇಳೆ, ಇದನ್ನು ಕೂಡ 5 to 6 hours ನೆನೆಸ್ಬೇಕು. ಆ 1/4 ಕಪ್ಪು ಕಡಲೆಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು 5 to 6 hours ನೆನೆಸ್ಬಿಟ್ಟು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಅಕ್ಕಿ ಮತ್ತು ಮೆಂತೆನ ಜೊತೆಗೆ ರುಬ್ಕೊಳ್ಳಿ. ಇದನ್ನು ತರ್ತರಿಯಾಗಿ ರುಬ್ಕೋಬೇಕು, ರವೆ ಥರ ಇರಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಆವಾಗಲೇ ಪಡ್ಡು ಚೆನ್ನಾಗಿರೋದು. ರವೆ ಥರ ಇರಬೇಕು ನೋಡಿ, ಈ ರೀತಿ ರವೆ ಥರ ಇರಬೇಕು. ಇದನ್ನು ಒಂದು ಬೌಲ್ಗೆ ಹಾಕೊಳ್ಳಿ. ನೆಕ್ಸ್ಟು ಅದೇ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿದ್ದಂಥ ಉದ್ದಿನ ಬೇಳೆನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಗೆ ರುಬ್ಕೊಳ್ಳಿ. ಇದು ಉದ್ದಿನ ಬೇಳೆ ನೈಸಾಗಿರಬೇಕು, ಸಾಫ್ಟ್ ಸ್ಮೂತಾಗೆ ನೈಸಾಗಿರಬೇಕು. ಈ ಥರ ಇದನ್ನು ಸೇಮ್ ಕಂಟೈನರ್ಗೆ ಹಾಕೊಳ್ಳಿ. ಇದು ಅದೇ ಮಿಕ್ಸಿ ಜಾರ್ಗೆ ಕಡಲೆಬೇಳೆನ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಇದು ಕೂಡ ನೈಸ್ಗಿರಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಮೂತಾಗಿ ರುಬ್ಕೊಳ್ಳಿ. ಇಂಪಾರ್ಟೆಂಟು ಅಕ್ಕಿ ಮಾತ್ರ ರವೆ ಥರ ರುಬ್ಕೋಬೇಕು ಅಷ್ಟೇ. ಈಗ 1 ಕಪ್ಪಷ್ಟು ಪೂರಿ, ಪಫ್ಡ್ ಪೂರಿ ಅಂತಾರಲ್ಲ, ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇಮ್ ಕಂಟೈನರ್ಗೆ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಎಲ್ಲ ಹಿಟ್ಟು ಒಂದಾಗೋ ರೀತಿ ಕೈನಲ್ಲಿ ಕಲಿಸ್ಬೇಕು. ಈ ಥರ ಕಲಸಿಟ್ಮೇಲೆ ಇದನ್ನು ಒಂದು ವಾರ್ಮ್ ಪ್ಲೇಸಲ್ಲಿ ಇಡಿ, ಬೆಚ್ಚಗಿರೋ ಜಾಗದಲ್ಲಿ ಇಟ್ಟು ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ಇದು ಫರ್ಮೆಂಟ್ ಆಗಿದೆ. ಇದು ಒಂದು ರಾತ್ರಿ ಇಟ್ಮೇಲೆ ಫರ್ಮೆಂಟ್ ಆಗಿರುತ್ತೆ. ಈ ರೀತಿ ಇರುತ್ತೆ. ಇದನ್ನು ಈಗ ಪಡ್ಡು ಮಾಡೋಣ. ಪಡ್ಡು ಟ್ರೇಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಆ ಬ್ಯಾಟರ್ ಹಿಟ್ಟನ್ನು ಹಾಕಿ ಎಲ್ಲದಕ್ಕೂ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಹಾಕ್ಕೊಳ್ಳಿ. ಇದನ್ನು ಮಾಡೋದು ತುಂಬ ಸುಲಭ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಚಟ್ನಿ ಜೊತೆ ತುಂಬ ರುಚಿಯಾಗಿರುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ.
ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಬೇಗ ಆಗುತ್ತೆ. ಹಾಗೇನೂ ಮಾಡ್ಬೋದು, ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮುಚ್ಚಳ ಮುಚ್ಚಿದ್ರೆ ಅದ್ರ ಹಬೆನಲ್ಲಿ ಬೇಯುತ್ತೆ, ಸಾಫ್ಟಾಗಿರುತ್ತಾಗ, ಬೇಗನೂ ಆಗುತ್ತೆ. ನೋಡಿ ಬೇಗ ಆಯಿತು. ಇವಾಗ ಒಂದು ತಿರುವು ಹಾಕೊಳ್ಳೋಣ. ಈಗ ಒಂದು ಕಡೆ ಗೋಲ್ಡನ್ ಬ್ರೌನ್ ಆಗಿದೆ. ಪಡ್ಡು ಟ್ರೈ ತೊಗೊಂಡಾಗಲೇ ಆ ಥರ ಸ್ಟಿಕ್ ಕೊಟ್ಟಿರ್ತಾರೆ ಅವರು, ಅದರಲ್ಲಿ ಈ ಥರ ತಿರುವು ಹಾಕ್ಕೊಳ್ಬೇಕು. ಇಲ್ಲಾಂದರೆ ಸ್ಪೂನಲ್ಲೂ ಮಾಡ್ಬೋದು. ಈ ಥರ ಎಲ್ಲ ತಿರುವು ಹಾಕ್ಕೊಂಡು ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. ಈಗಲೂ ಕೂಡ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಬೇಗ ಆಗುತ್ತೆ. ಬೇಕಿದ್ರೆ ಮುಚ್ಚಳ ಮುಚ್ಚಿ, ಇಲ್ಲಾಂದರೆ ಹಾಗೇನೂ ಬೇಯಿಸ್ಬೋದು. ನಾನಿಲ್ಲಿ ಮುಚ್ಚಳ ಮುಚ್ತಿದ್ದೀನಿ ಬೇಗ ಆಗಲಿ ಅಂತ. ಈಗ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳಿ. ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಅದೇ ಥರ ಎಲ್ಲ ಹಿಟ್ಟನ್ನು ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ಪಡ್ಡುನ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೆ ಏನು ಮಾಡೋದಪ್ಪ ಅಂತಿರುವಾಗ ಈ ಥರ ಪಡ್ಡು ಮಾಡಿಕೊಟ್ರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಈ ಥರ ಮನೇಲಿ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.